ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಗುಡ್ ನ್ಯೂಸ್ ಏನಂತಂದರೆ, ಈಗಾಗಲೇ 2ನೇ ಸುತ್ತಿನ ಕೌನ್ಸಿಲಿಂಗ್ ವೇಟ್ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ಕೆಇದವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಸೊ 2ನೇ ಸುತ್ತಿನ ಸೀಟು ಹಂಚಿಕೆ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅತಿ ಬೇಗನೆ ಒಂದು ಅಪ್ಡೇಟನ್ನು ಕೂಡ ಮಾಡಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ನನ್ನ ಎಕ್ಸೆಪ್ಟೇಷನ್ 10ನೇ ತಾರೀಕು ತನಕನೂ ಇತ್ತು. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಅಭ್ಯರ್ಥಿಗಳ ಒಂದು 2ನೇ ಸುತ್ತಿನ ಒಂದು ಸೀಟ್ ಕೌನ್ಸಿಲಿಂಗ್ ಅಪ್ಡೇಟನ್ನು ಮಾಡಿದ್ದಾರೆ. ಇಲ್ಲಿ 1ನೇ ಪಾಯಿಂಟಲ್ಲಿ ಕೊಟ್ಟಿರುವಂಥದ್ದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡಲಿಕ್ಕೆ 8ನೇ ತಾರೀಕಿನ ನಂತರ, ಆಫ್ಟರ್ 11 ಗಂಟೆ ನಂತರ, 8ನೇ ತಾರೀಕು 11 ಗಂಟೆ ನಂತರ ಏನು ಮಾಡ್ತಾರೆ ಅಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡ್ತಾರೆ. ಅದಾದಮೇಲೆ 2ನೇ ಪಾಯಿಂಟ್ ಏನಂತಂದರೆ, ಇಲ್ಲಿ ಪೇಮೆಂಟ್ ಕಾಸ್ ಆ್ಯಂಡ್ ಡಿಪಾಸಿಟ್ 1 ಲಕ್ಷ ಮತ್ತು ಮೆಡಿಕಲ್ದವರಿಗೆ 50,000 SC STದವರಿಗೆ ಅಂಥೇಳಿ. ಸೊ ಕಾಸ್ ಆ್ಯಂಡ್ ಡಿಪಾಸಿಟ್ ಮಾಡಲಿಕ್ಕೆ 9ನೇ ತಾರೀಕಿಗೆ ಬಿಡ್ತಾರೆ. ಯಾರಿಗೆ ಅಂದರೆ ಮೆಡಿಕಲ್ ಸ್ಟೂಡೆಂಟಿಗೆ ಮಾತ್ರ ಇದು. ಆಮೇಲೆ 3ನೇ ಪಾಯಿಂಟು ರೀಅರೇಂಜ್ಮೆಂಟ್ ಆಪ್ಷನು ಮೋಡಿಫೈ ಡಿಲೀಟ್ ಆರ್ಡರ್ ಮಾಡಲಿಕ್ಕೆ, ಅಂದರೆ ಈಗ ಯಾರಿಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂಥವರಿಗೆ 8ನೇ ತಾರೀಕಿನಿಂದ 11ನೇ ತಾರೀಕು ತನಕ ಏನು ಮಾಡ್ತಾರೆ ಅಂತಂದರೆ ಮೋಡಿಫೈಡು ಡಿಲೀಟು ಆಮೇಲೆ ರೀಅರೇಂಜ್ಮೆಂಟ್ ಮಾಡಲಿಕ್ಕೆ ಕಾಲಾವಕಾಶನ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ, ಇಲ್ಲಿ 4ನೇ ಪಾಯಿಂಟು ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊವಿಷನಲ್ ರಿಸಲ್ಟನ್ನು, ಅದರ ಬಗ್ಗೆ ಕ್ವಶನ್ ಮಾರ್ಕ್ ಇದೆ. ಅದರ ಜೊತೆಗೆ ರಿಸಲ್ಟ್ ಫೈನಲ್ ರೌಂಡು ಕೂಡ ಕ್ವಶನ್ ಮಾರ್ಕ್ ಇದೆ. ಬಟ್ ಈಗ ಬಿಟ್ಟಿರುವಂಥ ವಿಷಯ ಏನಂತಂದರೆ, ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ವೆರಿ ಇಂಪಾರ್ಟೆಂಟು. ಸೀಟ್ ಮ್ಯಾಟ್ರಿಕ್ಸ್ ಏನಾಗಿರ್ಬೋದು, ಆಮೇಲೆ ಕಾಸ್ ಆ್ಯಂಡ್ ಡಿಪಾಸಿಟ್ ಇರ್ಬೋದು, ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ರೀಅರೇಂಜ್ಮೆಂಟ್ ಮಾಡಲಿಕ್ಕೆ. ಬಟ್ ಇಲ್ಲಿ ಏನಂತಂದರೆ ರೀಅರೇಂಜ್ಮೆಂಟ್ ಆಪ್ಷನ್ಸು ಮೋಡಿಫೈಡು ಡಿಲೀಟು ಇವೆಲ್ಲ ಮಾಡಲಿಕ್ಕೆ ಕೊಡ್ತಾರೆ. ಯಾರುಗಳಿಗೆ ಅಂತಂದರೆ, ನಮ್ಮ ಈಗಾಗಲೇ 2ನೇ ಸುತ್ತಿನ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ.